ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಫೆಬ್ರವರಿ 11ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ದಿನ ಮೀನ್ಸ್ ಫೆಬ್ರವರಿ 11ರ ಸಾಯಂಕಾಲ 4 ಗಂಟೆಗೆ ನಿಮಗೆ ಜನವರಿ ಮಂತಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಮೀನ್ಸ್ ಟಾಪ್ 100 ಕರೆಂಟ್ ಅಫೇರ್ಸ್ನ ಅಪ್ಲೋಡ್ ಮಾಡಲಾಗ್ತದೆ, ಸರಿನಾ? ಸೊ 4 ಗಂಟೆಗೆ ವೇಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೈಟ್ ನಿಮಗೆ ಅಪ್ರಾಕ್ಸಿಮೇಟ್ 8:30 ನಿಮಗೆ ಬಜೆಟ್ ಕ್ಲಾಸ್ ಸಹ ಅಪ್ಲೋಡ್ ಆಗ್ತದೆ, ಸರಿನಾ? ಸೊ ಅದಕ್ಕೆ ಸಹ ವೇಟ್ ಮಾಡಿ ಅಂತ ನಿಮಗೆ ಹೇಳ್ತಾನೆ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಪ್ರಧಾನಿ ಮೋದಿಯವರ ಭೇಟಿಯ ಸಂದರ್ಭದಲ್ಲಿ ಭಾರತವು ಡಿಜಿಟಲ್ ಪಾವತಿಗಳು ಮತ್ತು ಸೆಮಿಕಂಡಕ್ಟರ್ಗಳು ಸೇರಿದಂತೆ 11 ಒಪ್ಪಂದಗಳಿಗೆ ಯಾವ ದೇಶದೊಂದಿಗೆ ಇತ್ತೀಚೆಗೆ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ. ಸರ್, ಇಲ್ಲಿ ಏನನ್ನು ನಾವು ನೆನ್ಪಿಟ್ಕೊಳ್ಬೇಕು? ಸೊ ಯಾವ ವಿಭಾಗದಲ್ಲಿ, ಯಾವ ಕ್ಷೇತ್ರದಲ್ಲಿ ಈ ಒಂದು ಒಪ್ಪಂದಗಳಾಗಿದ್ದಾವೆ ಅನ್ನೋದು ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಯಾವುದು ಅಂತ ಕೇಳಿದ್ರೆ, ಈ ಒಂದು ಡಿಜಿಟಲ್ ಪಾವತಿಗಳು ಮತ್ತು ಸೆಮಿಕಂಡಕ್ಟರ್ಗಳ ಒಂದು ಕ್ಷೇತ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಎಷ್ಟು ಒಪ್ಪಂದಗಳಾಗಿದ್ದಾವೆ? ನಂಬರ್ ಕೇಳ್ತಾನ ಸರ್? ಹೌದು, ಈ ಒಂದು ನಂಬರ್ ಕೇಳ್ತಾನೆ ನೋಡಿ, 11 ಒಪ್ಪಂದಗಳು. ಹಾಗಾದ್ರೆ ಯಾವ ದೇಶದೊಂದಿಗೆ ಅಂತ ಕೇಳಿದ್ರೆ, ಒಂದು ಇಂಡಿಯಾ, ಹಾಗೆ ಇಂಡಿಯಾ ಮತ್ತೆ ಈ ಮಲೇಷಿಯಾ, ಸರಿನಾ? ಯಾವುದು? ಈ ಒಂದು ಮಲೇಷಿಯಾ ಅಂತ ಹೇಳಿದ್ವಿ, ಸರ್. ಇಂಡಿಯಾ ಮತ್ತು ಮಲೇಷಿಯಾದ ನಡುವೆ ಈ ಒಂದು 11 ಒಪ್ಪಂದಗಳ ಸಹಿ ಆಗಿದ್ದಾವೆ ಇವಾಗ ಈ ಒಂದು ಫೆಬ್ರವರಿ ತಿಂಗಳಲ್ಲಿ, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಇದನ್ನು ಕೇಳ್ತಾನೆ. ಸೊ ಇದು ನಿಮಗೆ ಸ್ಟೇಟಲ್ಲಿ ಸಹ ಕೇಳ್ತಾನೆ, ಆ್ಯಂಡ್ ದೆನ್ ಸೆಂಟ್ರಲಲ್ಲಿ ಸಹ ಕೇಳ್ತಾನೆ. ಬಟ್ ಸೆಂಟ್ರಲಲ್ಲಿ ಇದರ ಮೇಲೆ ನಿಮಗೆ ಕೇಳ್ತಾನೆ, ಬಟ್ ಸ್ಟೇಟಲ್ಲಿ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಮೀನ್ಸ್ ಕೇಳೋದೇ ಒಂದು 10 ಕ್ವಶನ್ ಕೇಳ್ತಾನೆ ಅಲ್ವಾ ಇಲ್ಲಿ. ಸೊ ಆ ಒಂದು ಕೇಳಿರ್ತಕ್ಕಂತಹ ಪ್ರಶ್ನೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕೇಳ್ತಾನೆ. ಆ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಆಲ್ಮೋಸ್ಟ್ ಈ ರೀತಿ ಒಪ್ಪಂದಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಆಗಿರುತ್ತೆ, ಸರ್. ಸೊ ಸ್ಪೆಷಲಿ ಯಾವುದು ಅಂತಂದರೆ ಈ KE ಡಿಪಾರ್ಟ್ಮೆಂಟ್ ಪ್ರಿಪೇರ್ ಮಾಡ್ತಕ್ಕಂತಹ ಕ್ವಶನ್ ಪೇಪರ್, ಓಕೆ? ಸೊ ಅದಕ್ಕೆ ಈ ರೀತಿಯ ಪ್ರಶ್ನೆಗಳನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಸ್ಟೇಟ್ಗೆ ಓದ್ತಕ್ಕಂತಹ ಅಭ್ಯರ್ಥಿಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ್ದ ನಿಕೋಲಸ್ ಡೆಂಡಿಯಾಸ್ ಅವರು ಯಾವ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ ಅಂತ ಕೇಳಿದ್ದಾರೆ. ಯಾರು ಸರ್ ಇವರು? ಈ ನಿಕೋಸ್ ಡೆಂಡಿಯಾಸ್ ಅವರು. ಸೊ ಇವರು, ಈ ಒಂದು ನಿಕೋಸ್ ಡೆಂಡಿಯಾಸ್ ಅವರು ಇಟಲಿ ದೇಶದವರು, ಫ್ರಾನ್ಸ್ ದೇಶದವರು, ಗ್ರೀಸ್ ಅವರು ಮತ್ತು ಈ ಒಂದು ಜರ್ಮನಿ ದೇಶದವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವ ದೇಶ ಸರ್? ಈ ಒಂದು ಗ್ರೀಸ್ ದೇಶದ ಒಂದು ಈ ರಕ್ಷಣಾ ಸಚಿವರಾಗಿದ್ದಾರೆ. ಯಾರು? ಈ ನಿಕೋಸ್ ಡೆಂಡೀಸ್ ಅವರು. ನೆನ್ಪಿಟ್ಕೊಳ್ಳಿ, ಈ ನಿಕೋಸ್ ಡೆಂಡೀಸ್ ಅವರು ಯಾವ ದೇಶದ ರಕ್ಷಣಾ ಸಚಿವರಾಗಿದ್ದಾರೆ ಅಂತ ಕೇಳಿದ್ರೆ ಈ ಒಂದು ಗ್ರೀಸ್ ದೇಶದ ಈ ರಕ್ಷಣಾ ಸಚಿವರಾಗಿದ್ದಾರೆ. ಸರ್, ಈ ಒಂದು ರಕ್ಷಣಾ ಸಚಿವರು ಕೇಳ್ತಾನೆ. ಯಾಕೆ ಕೇಳ್ತಾನೆ ಅಂತಂದರೆ, ನಮ್ಮ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನಮ್ಮ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ರಾಯಭಾರಿಗಳ ಹೆಸರನ್ನೇ ಕೇಳ್ತಾನೆ. ಸೊ ಅಂತಹದ್ರಲ್ಲಿ ಒಬ್ಬ ರಕ್ಷಣಾ ಸಚಿವನ ಹೆಸರನ್ನ ಕೇಳಲ್ವಾ? ಸೊ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಸೊ ಅದಕ್ಕೆ ಏನಿಲ್ಲ, ಒಂದು ಮೈಂಡಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ಓಕೆ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುರಕ್ಷಿತ ಸಿಲಿಕಾನ್ ಪೂರೈಕೆ ಸರಪಳಿಗಾಗಿ ಯಾವ ಕಾರ್ಯತಂತ್ರದ ಉಪಕ್ರಮಕ್ಕೆ ಸೇರಲು ಅಮೆರಿಕಾವು ಭಾರತವನ್ನು ಇತ್ತೀಚೆಗೆ ಆಹ್ವಾನಿಸಿದೆ ಅಂತ ಕೇಳಿದ್ದಾನೆ. ಕ್ವಾಡ್ ಸಿಲಿಕಾ, ಪ್ಯಾಕ್ಸ್ ಸಿಲಿಕಾ, ಗ್ಲೋಬಲ್ ಸಿಲಿಕಾನ್ ಹಬ್, IT ಟ್ರಸ್ಟ್ ಇನಿಷಿಯೇಟಿವ್ ಅಂತ ಕೊಟ್ಟಿದ್ದಾನೆ. ಸರ್, ಏನಿದು ಕನ್ನಡ ಸ್ಟಡಿ ಹಬ್ಬ? ಇಲ್ಲ, ಗ್ಲೋಬಲ್ ಸಿಲಿಕಾನ್ ಹಬ್ ಇದೆ. ಸೊ ಅದು ಸರಿಯಾದ ಉತ್ತರ ಆಗಿದೆಯಾ? ಇಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಪ್ಯಾಕ್ಸ್ ಸಿಲಿಕಾ ಅಂತ ಹೇಳಿದ್ವಿ, ಸರ್. ಯಾವೊಂದು ಈ ಒಂದು ಪ್ಯಾಕ್ಸ್ ಸಿಲಿಕಾ ಉಪಕ್ರಮಕ್ಕೆ ಸೇರಲು ಈ ಅಮೆರಿಕ ಏನಿದೆ ಅಲ್ವಾ, ಭಾರತಕ್ಕೆ ಆಹ್ವಾನ ನೀಡಿದೆ. ಭಾರತ ಹೋಗಿದೆಯಾ? ಹೋಗುತ್ತೆ, ಓಕೆ? ಯಾಕೆ ಅಂತಂದರೆ ಟ್ರಂಪ್ ಎಷ್ಟು ಭಾರತವನ್ನು ಗ್ರ್ಯಾಂಟಾಗಿ ತೊಗೊಳ್ತಿದ್ದಾನೆ ಅಂದರೆ, ಏನು ಬೇಕಾದ್ರೆ ನಾನು ಮಾಡಿಸ್ತೀನಿ, ಅನ್ನಿಸ್ತೀನಿ, ಒಬ್ಬನ ಕೆರಿಯರ್ನ ನಾನು ಹಾಳು ಸಹ ಮಾಡ್ತೀನಿ, ಒಬ್ಬ ಕೆರಿಯರ್ನ ನಾನು ತೊಗೊಂಡೋದ ಮೇಲೆ ಸಹ ಕೂಡಿಸ್ತೀನಿ ಅನ್ನೋ ಲೆವೆಲಲ್ಲಿದ್ದಾನೆ ಟ್ರಂಪ್ ಇವಾಗ, ಓಕೆ? ಸೊ ಸರ್, ಹಾಗಾದರೆ ನಾವು ಇವಾಗ ಪುಷ್ಪಾಂತರ ಜುಕಾಗನೇ ಸಾಲ ಅಂತ ಹೇಳ್ಬೋದಾ? ಅದರ ಮುಂದೆ ಹೇಳ್ತಿದ್ವಿ, ಬಟ್ ಇವಾಗ ಹೇಳ್ತಾ ಇಲ್ಲ, ಓಕೆ? ಸೊ ಮೀನ್ಸ್ ಅದಕ್ಕೆ ಹೇಳೋಕ್ಕೂ ಸಹ ಸ್ವಲ್ಪ ಧೈರ್ಯ ಬೇಕಾಗುತ್ತೆ, ಓಕೆ? ಅಂದರೆ ನೆಕ್ಸ್ಟ್ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ ಏಷ್ಯನ್ ರೈಫಲ್ ಅಥವಾ ಪಿಸ್ತೂಲ್ ಚಾಂಪಿಯನ್ಶಿಪ್ 2026ರ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡದ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಅಮನುವಾಕಾರ ಸಾಮ್ರಾಟ್ ರಾಣಾ ಅವರು, ಎಲಿವೆನಿಲ್ ವಲರಿಯನ್ ಮತ್ತು ಅರ್ಜುನ್ ಬಬುತಾ ಅವರು, ಆ್ಯಂಡ್ ನೆಕ್ಸ್ಟ್ ಈ ಅಪೂರ್ವಿ ಚೆಂಡೇಲಾ ಅವರು ಮತ್ತು ಗಗನ್ ನಾರಂಗ್ ಅವರು, ಆ್ಯಂಡ್ ನೆಕ್ಸ್ಟ್ ಹೀನಾ ಸಿಧು ಅವರು ಮತ್ತು ಜಿತು ರಾಯ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಸಾಮ್ರಾಟ್ ರಾಣಾ ಆಗ್ಬೋದಾ ಸರ್? ಯಾಕಂದರೆ ಸಾಮ್ರಾಟ್ ರಾಣಾ ಅವರು ಮತ್ತು ಸುರುಚಿ ಸಿಂಗ್ ಅವ್ರದ್ದು ನೀವು ಹೇಳಿದ್ರಿ ಸರ್, ಬಟ್ ಇಲ್ಲಿ ಸುರುಚಿ ಸಿಂಗ್ ಇಲ್ಲ ಸರ್, ಇಲ್ಲಿ ಮನು ಭಾಕರ್ ಇದ್ದಾರೆ. ಮನು ಭಾಕರ್ ಆನ್ಸರ್ ಹಾಕಬೇಕಾಗತ್ತಾ ಸರ್? ಒಂದು ನೋಡಿ, ಇಲ್ಲ ಸರ್, ಕ್ವಶನ್ ನೀವು ರಾಂಗಾಗಿ ಓದ್ತಾ ಇದ್ದೀರಾ ಅಂತದರ ಅರ್ಥ ಮಿಶ್ರ ವಿಭಾಗದಲ್ಲೇ ಕೇಳಿದ್ದಾನೆ. ಬಟ್ ಅವ್ರು ಗೆದ್ದಿರೋದು ಈ ಸಾಮ್ರಾಟ್ ರಾಣಾ, ಹಾಗೆ ಸುರುಚಿ ಸಿಂಗ್ ಅವ್ರು ಏನಿದಾರಲ್ವಾ, ಅವ್ರು ಗೆದ್ದಿರೋದು ಈ ಬೆಳ್ಳಿ ಪದಕ. ಬಟ್ ಇಲ್ಲೇನು ಕೇಳಿದ್ದಾನೆ?
ಚಿನ್ನದ ಪದಕವನ್ನು ಕೇಳಿದ್ದಾನೆ. ಹೆಸರನ್ನ ಯಾವ ಪದಕ ಕೇಳಿದ್ದಾನೆ? ಈ ಚಿನ್ನದ ಪದಕ ಕೇಳಿದ್ದಾನೆ. ಸೊ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂತಹ ಈ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕೈತೆ ಸರ್ ಆಪ್ಷನ್ ಬಿ ಎಲಿವೆನೆಲ್ ವಲರಿಯನ್ ಮತ್ತು ಈ ಒಂದು ಅರ್ಜುನ್ ಬಬುತಾ ಅವರು. ಹೆಸರನ್ನ ಯಾರು? ಈ ಒಂದು ಅರ್ಜುನ್ ಬಾಬುತಾ ಅವರು ಅಂತ ಹೇಳ್ತೀವಿ. ಸೊ ಇವ್ರನ್ನ ನೆನ್ಪಿಟ್ಕೊಳ್ಳಿ, ಇವ್ರನ್ನ ನಿಮಗೆ ಕೇಳಬಹುದು. ಓಕೆ, ಇವ್ರು ಇಂಪಾರ್ಟೆಂಟ್ ಆಗ್ತಾರೆ ನೋಡಿ. ಓಕೆ, ಸೊ ಇದರಲ್ಲಿ ನಿಮಗೆ ಬೆಳ್ಳಿ ಪದಕವನ್ನು ಗೆದ್ದವರು ಅಂತ ಕೇಳಿದ್ರೆ ಅವ್ರು ನೀವು ಹೇಳಬೇಕಾಗತ್ತೆ ಯಾರು? ಸಾಮ್ರಾಟ್ ರಾಣಾ ಮತ್ತು ಸುರುಚಿ ಅವರು. ಓಕೆ, ಬಟ್ ಇಲ್ಲಿ ಚಿನ್ನದ ಪದಕ ಇಂಪಾರ್ಟೆಂಟ್ ಆಗುತ್ತೆ. ಬೆಳ್ಳಿ ಪದಕ ಇಂಪಾರ್ಟೆಂಟ್, ನಿಮಗೆ ಚಿನ್ನದ ಪದಕ ಇಂಪಾರ್ಟೆಂಟ್. ಚಿನ್ನದ ಪದಕ ಹೆಚ್ಚು ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಒಂದು ಅರ್ಜುನ್ ಬಬುತಾ ಅವರು ಹಾಗೆ ಒಂದು ಎಲಿವೆನಿಲ್ ವಲರಿಯನ್ ಅವರ ಹೆಸರನ್ನು ನೀವು ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಇದನ್ನು ಮ್ಯಾಕ್ಸಿಮಮ್ ನಿಮಗೆ ಕೇಳ್ತಾನೆ. RRB ಇಲ್ಲ ಅಂದರೆ SSC ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾನೆ. ಆ್ಯಂಡ್ ದೆನ್ ನೀವು ಇಲ್ಲಿ ಇಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಬೇಕಾ? ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಸರ್? ಶೂಟಿಂಗ್ಗೆ. ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್? ಶೂಟಿಂಗ್ಗೆ. ಸಾಮ್ರಾಟ್ ರಾಣಾ ಅವರು ಶೂಟಿಂಗ್ಗೆ, ಮನು ಭಾಕರ್ ಅವರು ಶೂಟಿಂಗ್ಗೆ, ಗಗನ್ ನಾರಂಗ್ ಅವರು ಶೂಟಿಂಗ್ಗೆ. ಓಕೆ, ನಿಮಗೆ ಗೊತ್ತಿರಲಿ ಈ ಶೆಫ್ ಡಿ ಮಿಷನ್, ಈ ಪ್ಯಾರಿಸ್ 2024 ಒಲಿಂಪಿಕ್ಸ್ನಲ್ಲಿ ಶೆಫ್ ಡಿ ಮಿಷನ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗಗನ್ ನಾರಂಗ್ ಅವರು. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳ್ಬೋದು, ಯಾಕೆಂದರೆ ಲಾಸ್ಟ್ ಇನ್ನೂ ಒಂದು ವರ್ಷ ಆಗಿ ಹೋಯ್ತಲ್ವ ಅದು ಒಲಿಂಪಿಕ್ಸ್ ಆಗಿ. ಸೊ ಅದಕ್ಕೆ ಇವ್ರ ಹೆಸರು ಸಹ ನಿಮಗೆ ಕೇಳ್ಬೋದು, ಅದನ್ನು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದು ಎಲ್ಲಿ ನಡೆದಿದೆ? ಈ ಒಂದು ಏಷ್ಯನ್ ರೈಫಲ್ ಚಾಂಪಿಯನ್ಶಿಪ್ ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ನಡೆದಿದೆ. ಎಲ್ಲಿ? ಒಂದು ದೆಹಲಿ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ. ಭಾರತವು 9 ಚಿನ್ನದ ಪದಕಗಳನ್ನು ಗೆದ್ದ ಬ್ಯಾಕ್ಸಮ್ ಎಲೈಟ್ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಟೂರ್ನಾಮೆಂಟ್ 2026 ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದಾನೆ. ಯಾವ ದೇಶದಲ್ಲಿ ನಡೆದಿದೆ ಸರ್ ಇದು? ಸೊ ಇದು ನಡೆದಿರೋದು ಎಲ್ಲಿ ಅಂತಂದ್ರೆ ಸ್ಪೇನ್ ದೇಶದಲ್ಲಿ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಸ್ಪೇನ್ ದೇಶದ ನ್ಯೂ ಲಾಸಿಯಾದಲ್ಲಿ ನಡೆದಿದೆ ಇದು. ಸರ್ನ ಎಲ್ಲಿ? ಈ ಒಂದು ಸ್ಪೇನ್ ದೇಶದ ನ್ಯೂ ಲಾಸಿಯಾದಲ್ಲಿ ಇದು ನಡೆದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ನಲ್ಲಿ ಜಾರ್ಖಂಡ್ ತಂಡವನ್ನು ಸೋಲಿಸುವ ಮೂಲಕ ಮೊದಲ ಬಾರಿಗೆ ಸೆಮಿಫೈನಲ್ಗೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ ತಂಡ ಯಾವುದು ಅಂತ ಕೇಳಿದಾನೆ. ಯಾವ ತಂಡ ಸರ್ ಇದು? ಕರ್ನಾಟಕ. ಸರ್ ಕರ್ನಾಟಕ ಹೇಗೆ ಸರ್ ಆಗುತ್ತೆ ಅದು? ಯಾಕಂದರೆ ಕರ್ನಾಟಕ ಆಲ್ರೆಡಿ ರಣಜಿ ಟ್ರೋಫಿಯನ್ನು ಗೆದ್ದಿದೆಯಲ್ಲ. ಸೊ ಮೊದಲ ಬಾರಿಗೆ ಅದು ಸೆಮಿಫೈನಲ್ಗೆ ಪ್ರವೇಶಿಸಲಿಕ್ಕೆ ಅದು ಹೇಗೆ ಸರ್ ಸಾಧ್ಯ? ಆಲ್ರೆಡಿ ಯಾವಾಗ ಶತಮಾನಗಳಿಂದಲೇ ಮಾಡಿಬಿಟ್ಟಿದೆ ಅದನ್ನು. ಆ್ಯಂಡ್ ದೆನ್ ಮುಂಬೈ ಸಕ್ಸೆಸಿವ್ ಟೀಮ್ ಸರ್ ಇದು ಸಹ ಮಾಡಿದೆ. ಆ್ಯಂಡ್ ಸೌರಾಷ್ಟ್ರ ಇದು ಸಹ ಗೆದ್ದಿದೆ. ಸೊ ಯಾವ ತಂಡ ಅಂತ ಕೇಳಿದ್ರೆ ಉತ್ತರಾಖಂಡ ತಂಡ. ಸರ್ನ ಯಾರನ್ನ ಸೋಲಿಸುವ ಮೂಲಕ ಅಂತ ಕೇಳಿದ್ರೆ ಜಾರ್ಖಂಡನ್ನು ಸೋಲಿಸುವ ಮೂಲಕ ಈ ಉತ್ತರಾಖಂಡ ಏನಿದೆ ಅಲ್ವಾ ಮೊದಲ ಬಾರಿಗೆ ಸೆಮಿಫೈನಲ್ಗೆ ತಲುಪಿರ್ತಕ್ಕಂಥ ಒಂದು ತಂಡವಾಗಿದೆ. ಸರ್ನ ಇದು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು, ನಿಮಗೆ ಕೇಳುವ ಚಾನ್ಸಸ್ ನಿಮಗೆ ಸಾಕಷ್ಟಿರುತ್ತೆ. ಇದು ಯಾವುದು? ಈ ಒಂದು ರಣಜಿ ಟ್ರೋಫಿ. ಓಕೆ ಸರ್, ಹಾಗಾದರೆ ಈ ಒಂದು ದಿನದ ನಿಮಗೆ ಹೋಮ್ವರ್ಕ್ ನಂಬರ್ 1 ಹೋಮ್ವರ್ಕ್ ಪ್ರಶ್ನೆ 1 ಏನು ಅಂತಂದರೆ ರಣಜಿ ಟ್ರೋಫಿ ಆರಂಭವಾಗಿರ್ತಕ್ಕಂತಹ ವರ್ಷ ಯಾವುದು ಅಂತ. ಸರ್ ನಾನು ಹೋಮ್ವರ್ಕ್ 1 ಆಗಿ ತಗೊಳ್ಳಿ. ಆ್ಯಂಡ್ ದೆನ್ ಹೋಮ್ವರ್ಕ್ 1 ನಿಮಗೆ ಲಾಸ್ಟಲ್ಲಿ ಕೊಡ್ತೇನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೆಂಗಳೂರಿನಲ್ಲಿ ಭಾರತ ಮೊದಲ ಎಲೆಕ್ಟ್ರಿಕಲ್ ಏರ್ ಟ್ಯಾಕ್ಸಿಗಳ ಪ್ರಾಯೋಗಿಕ ಹಾರಾಟವನ್ನು ಟ್ರಯಲ್ ರನ್ನನ್ನು ನಡೆಸುತ್ತಿರುವ ಕಂಪನಿ ಯಾವುದು ಅಂತ ಕೇಳಿದಾನೆ. ಸರ್ ಯಾವ ಕಂಪನಿ ಸರ್ ಅದು? ಯಾವ ಕಂಪನಿ ಅಂತಂದರೆ ಅವಾಗ ನಾವು ಹೇಳಬೇಕಿದೆ ಸರ್ ಸರಳ ಏವಿಯೇಷನ್ ಸರ್ ಅದು. ಏವಿಯೇಷನ್ ಯಾವುದು? ಈ ಒಂದು ಸರಳ ಏವಿಯೇಷನ್ ಅಂತ ಹೇಳ್ತೀವಿ. ಒಂದು ಟ್ರಯಲ್ ರನ್ನನ್ನು, ಯಾವೊಂದು ಟ್ರಯಲ್ ರನ್ನನ್ನು? ಭಾರತ ಮೊದಲ ಎಲೆಕ್ಟ್ರಿಕಲ್ ಏರ್ ಟ್ಯಾಕ್ಸಿಗಳ ಟ್ರಯಲ್ ರನ್ ನಡೆಸಿದ್ದಾರೆ. ಸರ್ ಏರ್ ಟ್ಯಾಕ್ಸಿ ಅಂತಂದರೆ ಗಾಳಿಯಲ್ಲಿ ಹಾರಾಡ್ತವೆ. ಹೌದು, ಗಾಳಿಯಲ್ಲಿ ಹಾರಾಡ್ತಕ್ಕಂಥ ಈ ಹೆಲಿಕಾಪ್ಟರ್ ಅಂತ ಏನು ಹೇಳ್ತೀವಲ್ವ, ಸೊ ಅವುಗಳನ್ನು ಈ ಒಂದು ಏರ್ ಟ್ಯಾಕ್ಸಿಯಾಗಿ ಯೂಸ್ನ ಮಾಡ್ಕೊಳ್ತಿದ್ದಾರೆ. ಸೊ ಅದರ ಒಂದು ಪ್ರಾಯೋಗಿಕ ಹಾರಾಟವನ್ನು ನಡೆಸಿರ್ತಕ್ಕಂಥ ಒಂದು ಕಂಪ್ನಿ ಯಾವುದು ಅಂತ ಕೇಳಿದ್ರೆ ಒಂದು ಸರಳ ಏವಿಯೇಷನ್. ಏನಿಲ್ಲ, ಸರಳವಾಗಿ ಮುಂದೆ ತಿರುಗಾಡಬಹುದು ಅಂತ ನೆನಪಿಟ್ಕೊಳ್ಳಿ. ಸರಳ ಏವಿಯೇಷನ್ ನಿಮಗೆ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಇತ್ತೀಚೆಗೆ ಅಪರೂಪದ ಹಿಮಚಿರತೆ ಪತ್ತೆಯಾದ ಕಾರಣ ಸುದ್ದಿಯಲ್ಲಿದ್ದ ಧರ್ಮ ಕಣಿವೆ ಯಾವುದು? ಈ ಒಂದು ಧರ್ಮ ವ್ಯಾಲಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಸರ್ ಧರ್ಮವೋ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಸರ್ ಏನಿಲ್ಲ ಸರ್, ಧರ್ಮಕ್ಕೆ ಅಧರ್ಮಕ್ಕೆ ಎಲ್ಲದಕ್ಕೂ ಸಹ ಉತ್ತರ ಕೊಡೋನು ದೇವರೇ ಸರ್. ಉತ್ತರಾಖಂಡ್ ರಾಜ್ಯದಲ್ಲಿ ಇದು ಕಂಡು ಬರುತ್ತೆ ಸರ್. ಎಲ್ಲಿ ಅಂದರೆ ಈ ಒಂದು ಉತ್ತರಾಖಂಡದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುಮಾರು 25ಕ್ಕೂ ಹೆಚ್ಚು ತಳಿಯ ಬಾಸ್ಮತಿ ಅಕ್ಕಿಯನ್ನು ಅಭಿವೃದ್ಧಿಪಡಿಸಿದ ಕಾರಣಕ್ಕಾಗಿ ಯಾವ ಕೃಷಿ ವಿಜ್ಞಾನಿ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದಾನೆ. ಯಾರು ಸರ್ ಅದು? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ರತನ್ ಲಾಲ್ ಅವರು. ಸರ್ನ ಯಾರು ಅಂತ ಅಂದರೆ ಈ ಒಂದು ರತನ್ ಲಾಲ್ ಅವರು ಅಂತ ಹೇಳ್ತೇವೆ. ಓಕೆ, ರತನ್ ಲಾಲ್ ಅವರ ಇಲ್ಲ, ಈ ಅಶೋಕ್ ಕುಮಾರ್ ಸಿಂಗ್ ಅವರು. ಸರಿಯಾ? ಯಾರು ಅಂತ ಕೇಳಿದ್ರೆ ಒಂದು ಅಶೋಕ್ ಕುಮಾರ್ ಸಿಂಗ್ ಅವರು ಅಂತ ಹೇಳ್ತೀವಿ. ಇವರು ನೆನ್ಪಿಟ್ಕೊಳ್ಳಿ. ಸೊ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾವ ಒಂದು ಕೊಡುಗೆಗಾಗಿ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಇವರು 25ಕ್ಕೂ ಹೆಚ್ಚು ತಳಿಯ ಬಾಸ್ಮತಿ ಅಕ್ಕಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವಾಗ ಏನು ನಾವು ಊಟ ಮಾಡ್ತೀವಲ್ವ ಬಾಸ್ಮತಿ ಅಕ್ಕಿ, ಸೊ ಆ ರೀತಿಯ ಒಂದು ಬಾಸ್ಮತಿಯ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಶ್ರೇಯಸ್ ಯಾರಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಒಂದು ಅಶೋಕ್ ಕುಮಾರ್ ಸಿಂಗ್ ಅವರಿಗೆ. ಓಕೆ, ಯಾರಿಗೆ ಅಂದರೆ ಈ ಒಂದು ಅಶೋಕ್ ಕುಮಾರ್ ಸಿಂಗ್ ಅವರಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇರಳದ ನ್ಯಾಯಾಂಗ ಸೇವೆಯಲ್ಲಿ ನ್ಯಾಯಾಧೀಶರಾಗಿ ನೇಮಕಗೊಂಡ ಮೊದಲ ದೃಷ್ಟಿ ವಿಕಲಚೇತನ ಮಹಿಳೆ ಯಾರು ಅಂತ. ಯಾರು ಸರ್ ಇವರು? ಯಾರು ಅಂತ ಕೇಳಿದ್ರೆ ಈ ಒಂದು ಧನ್ಯಾನಾಥನ್ ಸಿ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ಧನ್ಯಾನಾಥನ್ ಸಿ ಅವರು ಈ ದೃಷ್ಟಿ ವಿಕಲಚೇತನ ಮಹಿಳೆಯಾಗಿದ್ದಾರೆ, ನ್ಯಾಯಾಧೀಶರಾಗಿ ನೇಮಕಗೊಂಡಿರ್ತಕ್ಕಂಥ ಕೇರಳದಲ್ಲಿ. ಓಕೆ, ನೆನಪಿಟ್ಕೊಳ್ಳಿ ಇದನ್ನು. ಆ್ಯಕ್ಚುಲಿ ಇವ್ರ ಕಡೆಯಿಂದ ವಿರುದ್ಧ ಒಳ್ಳೆ ನ್ಯಾಯಗಳು ಸಿಗಬಹುದೇನೋ. ಜುಡಿಷಿಯಲಲ್ಲಿ ಸಾಕಷ್ಟು ನಂಬಿಕೆಯನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಬಹುದು. ಬಟ್ ಅದರ ಈ ರೀತಿಯ ಕೆಲವೊಂದು ನ್ಯಾಯಾಧೀಶರು. ಓಕೆ, ಆ್ಯಂಡ್ ದೆನ್ ವಿತುಲ್ ಪಾಂಡೆ ಅಂತ, ಐ ಥಿಂಕ್ ಹೀಸ್ ಎಕ್ಸ್
ಹೈಕೋರ್ಟ್ ಜಡ್ಜ್ ಆಫ್ ಡೆಲ್ಲಿ. ಓಕೆ, ಸೊ ಅವರೊಬ್ರು ಒಳ್ಳೆ ಪರ್ಸನ್ ಅವರು. ಆ್ಯಂಡ್ ದೆನ್ ಸಮ್ ಇದ್ದಾರೆ ಅವರು. ಓಕೆ, ಸೊ ಮೀನ್ಸ್ ಅವ್ರು ಹೇಗೆ ಅಂದರೆ ದ ಸ್ಪೆಷಲ್ ಕೋರ್ಟ್ ಅಡಿಯಲ್ಲಿ ಹೋಗಿರ್ತಾರೆ ಎಲ್ಲವೂ ಸಹ ಇಲ್ಲಿ. ಓಕೆ, ಮೀನ್ಸ್ ಯಾವುದು ಈ ಒಂದು ಜುಡಿಷಿಯಲ್ಗೆ, ಬಟ್ ಅವರಿಂದ ಆಗಿರ್ತಕ್ಕಂತಹ ಕಾರ್ಯಗಳು ಶ್ರೇಷ್ಠವಾಗಿದ್ದಾವೆ. ಸೊ ಆ ರೀತಿ ಇವರಿಂದ ಸಹ ಯಾರು ಈ ಒಂದು ಧನ್ಯಾನಾಥನ್ ಸಿ ಅವರೇನಿದಾರಲ್ವ, ಇವ್ರ ಕಡೆಯಿಂದ ಸಹ ಒಳ್ಳೆ ಕೆಲಸ ಆಗ್ಬೋದು. ಯಾಕೆ ಅಂತಂದರೆ ಅವರಿಗೆ ಒಂದು ದೃಷ್ಟಿ ಇಲ್ಲ. ಸೊ ಮೀನ್ಸ್ ಅವರಿಗೆ ಆ ಒಂದು ಮನೋದೃಷ್ಟಿಯಲ್ಲಿ ಯಾವುದು ಸತ್ಯ ಆ್ಯಂಡ್ ದೆನ್ ಯಾವುದು ಸುಳ್ಳು ಅನ್ಸುತ್ತಲ್ವ, ಅದ್ರ ಮೇಲೆ ತೀರ್ಪು ಕೊಟ್ಟರೆ ಆ್ಯಂಡ್ ದೆನ್ ದೇವರು ಅದಕ್ಕೆ ಸಹಾಯ ಮಾಡಿದ್ರೆ ಎಲ್ಲವೂ ಸಹ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಫಿನ್ಟೆಕ್ ಕುರಿತ ಬ್ಲ್ಯಾಕ್ ಸ್ವ್ಯಾನ್ ಸಮಿಟ್ ಇಂಡಿಯಾ 2026 ಇತ್ತೀಚೆಗೆ ಎಲ್ಲಿ ಆಯೋಜನೆ ಆಯಿತು ಸರ್? ಇದನ್ನು ಏನು ಸರ್ ಇವಾಗ ಒಂದು 3ನೇ ಸರಿ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಇದೆ ಸರ್. ಯಾವ ರಾಜ್ಯದಲ್ಲಿ ಸರ್? ಒಡಿಶಾ ರಾಜ್ಯದಲ್ಲಿ. ಯಾವ ಒಂದು ಸಿಟಿಯಲ್ಲಿ ಸರ್? ಭುವನೇಶ್ವರದಲ್ಲಿ ಈ ಒಂದು ಬ್ಲ್ಯಾಕ್ ಸ್ವ್ಯಾನ್ ಸಮಿಟ್ ಇಂಡಿಯಾ 2026 ಆಯೋಜನೆ ಆಗಲಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದೇನೆ ಸರ್. ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ? ಈ ಒಂದು 4ನೇ ಸ್ಥಾನದಲ್ಲಿದೆ ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 100% ವಿಮಾ ಕವರೇಜ್ ಸಾಧಿಸಿದ ಭಾರತದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ಆಲ್ವಾರ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ ಸರ್. ಈ ಒಂದು ಆಲ್ವಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಆಲ್ವಾರ್ ಕಂಡುಬರೋದು ನಮ್ಮ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್. ಎಲ್ಲಿ ಅಂದರೆ ಈ ಒಂದು ರಾಜಸ್ಥಾನ ರಾಜ್ಯ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಚಾಂಪಿಯನ್ಶಿಪ್ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರ್ತಕ್ಕಂತಹ ಭಾರತೀಯ ಶೂಟರ್ ಯಾರು ಅಂತ ಕೇಳಿದ್ದಾನೆ. ಯಾರು ಸರ್ ಇವರು ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂತಹ ಭಾರತೀಯ ಶೂಟರ್ ಆಗಿದ್ದಾರೆ? ಸೊ ದ್ಯಾಟ್ ಈಸ್ ಮನು ಭಾಕರ್ ಅವರು. ಯಾರು ಅಂತಂದರೆ ಈ ಒಂದು ಮನು ಭಾಕರ್ ಅವರು ಅಂತ ಹೇಳ್ತೇವೆ ಸರ್. ಯಾರು? ಮನು ಭಾಕರ್ ಅವರು. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ಯಾರು ಅಂತಂದರೆ ಈ ಒಂದು ಮನು ಭಾಕರ್ ಅವರು ಅಂತ ಹೇಳ್ತೀವಿ. ಏಷ್ಯನ್ ಚಾಂಪಿಯನ್ಶಿಪ್ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂತಹ ಭಾರತೀಯ ಶೂಟರ್ ಯಾರು ಅಂತ ಕೇಳಿದ್ರೆ ಮನು ಭಾಕರ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಸಮಗ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನೂನನ್ನು ಜಾರಿಗೆ ತಂದ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ ದೇಶ ಸರ್ ಇದು? ಯಾವ ದೇಶ ಅಂತಂದರೆ ಸರ್ ದ್ಯಾಟ್ ಈಸ್ ಸಿಂಗಾಪುರ ಅಲ್ಲ, ಈ ಒಂದು ದಕ್ಷಿಣ ಕೊರಿಯಾ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ದಕ್ಷಿಣ ಕೊರಿಯಾ ವಿಶ್ವದ ಮೊದಲ ಸಮಗ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನೂನನ್ನು ಜಾರಿಗೆ ತಂದಿರತಕ್ಕಂಥ ದೇಶ ದ್ಯಾಟ್ ಈಸ್ ಈ ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಅತಿ ಹೆಚ್ಚು ರೇಸಿಸ್ಟ್ ಕಂಡುಬರ್ತಕ್ಕಂತಹ ದೇಶ ಇದು ನಮ್ಮ ಏಷ್ಯಾದಲ್ಲಿ. ವಾಟ್ ಯು ಮೀನ್ ಬೈ ರೇಸಿಸ್ಟ್? ನೀನು ಬ್ಲ್ಯಾಕ್ ಇದೆಯಾ, ನೀನು ವೈಟ್ ಇದೆಯಾ, ನೀನು ಗ್ರೀನ್ ಇದೆಯಾ, ಲೈಕ್ ಆ ರೀತಿ ದೂಷಣೆ ಮಾಡಿರ್ತಕ್ಕಂತಹ ದೇಶ ಇವರು. ಓಕೆ, ಸೊ ಇಂಥದ್ರಲ್ಲಿ ನಮ್ಮ ಭಾರತೀಯರು ಏನು ಮಾಡ್ತಿದ್ದಾರೆ ಅಂದಿಂದ ದ ಜಂಜೀಸ್ ಅಂತ ಹೇಳ್ತೇವೆ. ನನ್ನ ಕೊರಿಯನ್ ಡ್ರಾಮಾ ಆ್ಯಂಡ್ ದೆನ್ ಕೊರಿಯನ್ ಆತ ಇಷ್ಟ, ಅವಳು ಇಷ್ಟ, ಹಾಗೆ ಹೀಗೆ ಅಂತ. ಓಕೆ, ಇವ್ರು ಏನಾದರೂ ಅವ್ರ ಹತ್ರ ಹೋದರೆ ಸುಮ್ಮನೆ ಟಚ್ ಸಹ ಮಾಡಲ್ಲ ಅವರು ಇವರನ್ನು. ಓಕೆ, ಬಿಕಾಸ್ ಯಾಕಂದರೆ ಅಷ್ಟು ರೇಸಿಸ್ಟ್ ಕಂಡುಬರೋದು ಎಲ್ಲಿ ಅಂತಂದರೆ ಈ ಒಂದು ಸೌತ್ ಕೊರಿಯಾದಲ್ಲಿ. ಬಟ್ ಕಾಣ್ತಾರೆ. ಓಕೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಸೊ ಇವರನ್ನು ಸಹ ನೋಡಿ ಹೇಳಿರ್ಬೋದೇನೋ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಸರ್ನಾ. ಯಾರು ಸರ್ ಇವರು ಭಾರತೀಯ ಮೊದಲ ಮಹಿಳೆ? ಸರ್ ಯಾರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಅರುಂಧತಿ ರಾಯ್ ಅವರು. ಯಾರು ಅಂತ ಕೇಳಿದ್ರೆ ಒಂದು ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ಅರುಂಧತಿ ರಾಯ್ ಅವರು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು 5 ಸ್ಟಾಟಿಕ್ ಜಿಕೆ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಆ್ಯಂಡ್ ದೆನ್ ಓಜೋನ್ ಪದರದ ಸವೆತಕ್ಕೆ ಕಾರಣವಾಗಿರುವ ಪ್ರಮುಖ ಒಂದು ಅನಿಲ ಯಾವುದು ಅಂತ ಕೇಳಿದಾನೆ. ಯಾವ ಅನಿಲ ಸರ್ ಇದು? ಸರ್ ದ್ಯಾಟ್ ಈಸ್ ಈ ಒಂದು CFCಗಳು ಅಂತ ಹೇಳ್ತೀವಿ. ಯಾವುದು? ಈ ಒಂದು CFCಗಳು ಕ್ಲೋರೋ ಕಾರ್ಬನ್ಗಳೇನಿದಾವಲ್ವ ಪ್ರಮುಖ ಅನಿಲಗಳಾಗಿದ್ದಾವೆ ಓಜೋನ್ ಲೇಯರ್ ಡಿಫ್ಲೇಷನ್ಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಬರುತ್ತೆ ಸರ್? ಇದು ಜಿನೇವಾದಲ್ಲಿ ಕಂಡುಬರುತ್ತೆ. ಸರಿನಾ? ಎಲ್ಲಿ ಕಂಡುಬರುತ್ತೆ? ಈ ಒಂದು ಜಿನೇವಾದಲ್ಲಿ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಬ್ಲ್ಯಾಕ್ ಪಗೋಡಾ ಎಂದು ಯಾವ ದೇವಸ್ಥಾನವನ್ನು ನಾವು ಕರಿತೇವೆ ಸರ್? ಬ್ಲ್ಯಾಕ್ ಪಗೋಡಾ ಈಸ್ ಈ ಕೊನಾರ್ಕ್ನ ಸೂರ್ಯ ದೇವಾಲಯ. ಎಲ್ಲಿ ಕಂಡು ಬರುತ್ತೆ ಸರ್? ಕೊನಾರ್ಕ್ನ ಸೂರ್ಯ ದೇವಾಲಯ ಒಡಿಶಾದಲ್ಲಿ ಕಂಡು ಬರುತ್ತೆ. ಸೊ SSC ಎಕ್ಸಾಮ್ ಯಾರು ತಯಾರಿ ನಡೆಸ್ತಿದ್ದಾರಲ್ವಾ, ದೇವಸ್ಥಾನದ ಮೇಲೆ ನೋಡ್ಕೊಳ್ಳಿ, ದೇವಸ್ಥಾನದ ಮೇಲೆ. ಓಕೆ, ಸೊ ಈ ಒಂದು ದೇವಸ್ಥಾನದ ಮೇಲೆ ಯಾಕೆ ನೋಡ್ಕೊಳ್ಳಿ ಅಂತ ಕೇಳಿದ್ರೆ ಒಂದು ರೀತಿ ಏನೋ ಒಂದು ಲಾಜಿಕ್ ಸಹ ಇರಬಹುದೇನೋ. ಇಡುಕ್ವಿಟಿಯವರು ಆ್ಯಂಡ್ ದೆನ್ ಈ ನಮ್ಮ ಸರ್ಕಾರ ಆ್ಯಂಡ್ ದೆನ್ ನಮ್ಮ SSC ಡಿಪಾರ್ಟ್ಮೆಂಟ್ ಎಷ್ಟು ಪಾಪ ಕರ್ಮಗಳು ಮಾಡ್ತಾ ಇದ್ದಾವೆ ಅಂದರೆ ದೇವರು ಸಹ ಅವರಿಗೆ ಕ್ಷಮಿಸಲ್ವೇನೋ. ಓಕೆ, ಸೊ ಆದ ಕಾರಣದಿಂದ ದೇವ್ರ ಮೇಲೆ ಒಂದು ಸ್ವಲ್ಪ ಕ್ವಶನ್ಗಳನ್ನು ಜಾಸ್ತಿ ತೆಗೆಯೋಣ ವೇಟೇಜ್ ಅಂತ. ಇವಾಗ ಲಾಸ್ಟ್ ಇಡಿಕ್ವಿಟಿ ಏನು ಎಕ್ಸಾಮ್ ನಡೆಸ್ತಿದ್ದಾನಲ್ವಾ, ಈ ದೇವಸ್ಥಾನದ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಿದ್ದಾನೆ, ದೇವಸ್ಥಾನದ ಮೇಲೆ. ಓಕೆ, ಸೊ ಅದಕ್ಕೆ ಒಂದು ದೇವಸ್ಥಾನದ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಕೊಂಡು ಓದ್ಕೊಳ್ಳಿ. ಓಕೆ, ಈ ಒಂದು ಮಧುರೈ ಮೀನಾಕ್ಷಿ ಟೆಂಪಲ್ ಎಲ್ಲಿ ಕಂಡು ಬರುತ್ತೆ ಸರ್? ಈ ತಮಿಳ್ನಾಡಲ್ಲಿ ಕಂಡು ಬರುತ್ತೆ ಸರ್ ಇದು. ಸರಿನಾ? ಅದೇ ನೆಕ್ಸ್ಟ್ ಈ ಒಂದು ಕೊನಾರ್ಕ್ನ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರುತ್ತೆ ಸರ್? ಒಡಿಶಾದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಬೃಹದೀಶ್ವರ ದೇವಾಲಯ ಎಲ್ಲಿ ಕಂಡು ಬರುತ್ತೆ? ಈ ಒಂದು ತಂಜಾವೂರಲ್ಲಿ ಕಂಡು ಬರುತ್ತೆ. ತಂಜಾವೂರು ಎಲ್ಲಿದೆ? ಈ ಒಂದು ತೆಲಂಗಾಣದಲ್ಲಿದೆ, ಸಾರಿ ತಮಿಳ್ನಾಡಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜಗನ್ನಾಥನ ಪುರಿ ದೇವಾಲಯ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಇದನ್ನು ವೈಟ್ ಪಗೋಡ ಅಂತ ಹೇಳ್ತೀವಿ. ಸೊ ಇದಕ್ಕೂ ಸಹ ಕಂಡುಬರೋದು ಎಲ್ಲಿ ಅಂತಂದರೆ ಒಡಿಶಾದಲ್ಲಿ ಕಂಡು ಬರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ವೈಷ್ಣೋದೇವಿ ಟೆಂಪಲ್ ಎಲ್ಲಿ ಕಂಡು ಬರುತ್ತೆ? ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಈ ರೀತಿ ನೀವು ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಐರಾವತೇಶ್ವರ ಟೆಂಪಲ್ ಎಲ್ಲಿ ಕಂಡು ಬರುತ್ತೆ? ಲಾಸ್ಟ್ CGL ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಐರಾವತೇಶ್ವರ ಕಂಡು ಬರೋದು ನಿಮಗೆ ಇದೇ ನಮ್ಮ ತಮಿಳ್ನಾಡಲ್ಲಿ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಈ ದೇವಸ್ಥಾನದ ಮೇಲೆ ಫೋಕಸ್ ಮಾಡಿ. ಆಲ್ಮೋಸ್ಟ್ ಫೋಕಸ್ ಮಾಡಿರಲ್ಲ,
ಒಂದ್ಸರಿ ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ, ಯಾವ ದೇವಸ್ಥಾನಕ್ಕೆ ಯಾವ ಹೆಸರಿನಿಂದ ಕರಿತೀವಿ, ಸೊ ಅದರ ಒಂದು ವಿಶೇಷತೆ ಏನು, ಅದಕ್ಕೆ ಅದರ ಪಕ್ಕ ಯಾವುದಾದ್ರೂ ನದಿ ಹರಿತಿದೆಯಾ, ಏನಾದರೂ ಕೆರೆ ಇದೆಯಾ, ಇಲ್ಲ ಅಂತಂದರೆ ಆ ಒಂದು ದೇವಸ್ಥಾನಕ್ಕೆ ಮತ್ತೆ ಯಾರಾದರೂ ಕೊಡುಗೆಯನ್ನು ನೀಡಿದಾರಾ, ಯಾವ ರಾಜರು ಅದನ್ನು ಕಟ್ಟಿಸಿದ್ದಾರೆ, ಎಷ್ಟು ಉದ್ದ ಇದೆ, ಆ್ಯಂಡ್ ದೆನ್ ಅದಕ್ಕೆ ಗೋಪುರ ಇದೆಯಾ, ಶಿಖರ ಇದೆಯಾ, ಸೊ ಅದನ್ನೆಲ್ಲ ಸಹ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಸ್ವಲ್ಪ ಡೆಪ್ತಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯು ರಾಜ್ಯಸಭೆಗಳಲ್ಲಿ ಸ್ಥಾನಗಳ ಹಂಚಿಕೆಗಳ ಬಗ್ಗೆ ಸಂಬಂಧಿಸಿದೆ ಸರ್? 4ನೇ ಅನುಸೂಚಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದು ಮಲೇಷಿಯಾ ಆನ್ಸರ್ 11 ಒಪ್ಪಂದಗಳು. ಆ್ಯಂಡ್ ನೆಕ್ಸ್ಟ್, ಭಾರತಕ್ಕೆ ಭೇಟಿ ನೀಡಿದ್ದ ನಿಕೋಲಾಸ್ ಡೆಂಡಿಯಾಸ್ ಅವರು ಯಾವ ದೇಶದ ರಕ್ಷಣಾ ಸಚಿವರು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಗ್ರೀಸ್ ದೇಶ. ಆ್ಯಂಡ್ ನೆಕ್ಸ್ಟ್, ಓಕೆ ಇದು ರಿಪೀಟ್ ಆಗಿದೆಯಾ ಕ್ವಶನ್? ಓಕೆ, ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ಇದು ರಿಪೀಟ್ ಆಗಿದೆ, ಆ್ಯಂಡ್ ದೆನ್ ಇದು ರಿಪೀಟ್ ಆಗಿದೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ಇದು ರಿಪೀಟ್ ಆಗಿದೆ. ಕ್ಷಮಿಸಿ, ಲಾಸ್ಟ್ 10 ಕ್ವಶನ್ ಅದು ಸ್ವಲ್ಪ ಏನು ಕನ್ಫ್ಯೂಷನ್ ಆಗಿ ಸ್ವಲ್ಪ ರಿಪೀಟ್ ಆಗಿದ್ದಾವೆ. ಓಕೆ, ಬಟ್ ಇದೆಲ್ಲ ಕ್ವಶನ್ ಏನಿದೆ ಅಲ್ವಾ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪ್ 20 ಕ್ವಶನ್ಸ್ಗಳೇ ಆಗಿರುತ್ತೆ. ಓಕೆ, ಸೊ ಮೀನ್ಸ್ ಒಂದು 10 ಕ್ವಶನ್ ನೀವು ಬಿಟ್ ಹಾಕಿದರೆ, ಮೀನ್ಸ್ ರಿಪೀಟ್ ಆಗಿರೋ ಕ್ವಶನ್ಗಳನ್ನು ಬಿಟ್ ಹಾಕಿದರೆ ಒಂದು ಟಾಪ್ 20 ಏನು ಮಾಡಿದ್ದೇವಲ್ವಾ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಅದನ್ನೇನು ಬಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮತ್ತೆ ಎಡಿಷ್ನಲ್ ಹೇಳೋದೇನು ಅಂತಂದರೆ, ಈ ಸರ್ವಮ್ ಎ ಐನ ನೋಡ್ಕೊಳ್ಳಿ. ಓಕೆ ಸರ್, ವಾಟ್ ಈಸ್ ಸರ್ವಮ್ ಎ ಐ? ಸರ್ವಮ್ ಎ ಐ, ಈ ಸರ್ವಮ್ ಎ ಐಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಈ ಸಂಸ್ಥೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ, ಈ ಒಂದು ಬೆಂಗಳೂರಲ್ಲಿ ಕಂಡುಬರುತ್ತೆ, ಕರ್ನಾಟಕದ ಬೆಂಗಳೂರು ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಸರ್ವಮ್ ಎ ಐನ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಕಂಡುಬರೋದು ಈ ಒಂದು ಬೆಂಗಳೂರಲ್ಲಿ. ಆ್ಯಂಡ್ ದೆನ್ ಈ ಒಂದು ಸರ್ವಮ್ ಎ ಐ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದು ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್, ಈ ಒಂದು OCRನಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್, ಎಷ್ಟು 83 ಆರ್ 87%, ಓಕೆ 87% ಓಟನ್ನು ಪಡೆದಿದೆ ಇದು. ಓಕೆ, ಆ್ಯಂಡ್ ದೆನ್ ದ ಸ್ಟ್ಯಾಂಡರ್ಡ್ ಅಷ್ಟಿದೆ ಇದು. ಯಾವುದ್ರದ್ದು ನೀವು ಚಾಟ್ GPT ಕನ್ಸಿಡರ್ ಮಾಡಿಕೊಂಡ್ರೆ, ಚಾಟ್ GPT, ಆ್ಯಂಡ್ ದೆನ್ ಈ ಒಂದು ಗೂಗಲ್ ಜೆಮಿನೈ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಡಿಫೆಕ್, ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಹೇಳ್ತೀವಿ ನಾವು, ಪರ್ಫ್ಲೆಕ್ಸಿಟಿ, ಇವು ಎಲ್ಲದಕ್ಕೂ ಸಹ ಕಂಪೇರ್ ಮಾಡಿದ್ರೆ ಫಸ್ಟಲ್ಲಿ ಇರ್ತಕ್ಕಂಥ OCRಲ್ಲಿ ಫಸ್ಟ್ ಇರ್ತಕ್ಕಂಥ ಒಂದು ಎ ಐ ಯಾವುದು ಅಂತ ಕೇಳಿದ್ರೆ ಸರ್ವಮ್ ಎ ಐ. ಇದು ಇಂಡಿಯಾಗೆ ಹೆಮ್ಮೆ ಇದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಇವರ ಒಂದು ಅಜೆಂಡಾ ಆ್ಯಂಡ್ ದೆನ್ ಮೇನ್ ಉದ್ದೇಶ ಏನು ಅಂತಂದರೆ, ನಮ್ಮ ಭಾರತದ ಯಾವುದು ಈ 22 ಭಾಷೆಗಳಿದಾವಲ್ವಾ, ಸಾಂವಿಧಾನಿಕ ಭಾಷೆಗಳು, ಆ 22 ಭಾಷೆಗಳ ಒಂದು ಮೂಲವನ್ನು ಒದಗಿಸಬೇಕು ಅಂತ ಇದೆ. 22 ಭಾಷೆಗಳಲ್ಲಿ ಈ ಒಂದು ಸರ್ವಮ್ ಎ ಐ ಏನಿದೆ ಅಲ್ವಾ, ಒದಗಿಸಬೇಕು. ಯಾಕೆ ಇದು ಈ ಒಂದು ಸವರಿನ್ ಎ ಐ ಅಂತ ಹೇಳ್ತೀವಿ, ಈ ಒಂದು ಸರ್ವಮ್ ಎ ಐ ಅಲ್ವಾ. ಓಕೆ, ಸರ್ವಮ್ ಎ ಐ, ಈ ಒಂದು ಸರ್ವಮ್ ಎ ಐಗೆ ನಾವು ಸವರಿನ್ ಎ ಐ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದ್ರೆ, ಓಕೆ ಈ ಒಂದು ಸವರಿನ್ ಎ ಐ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂದರೆ, ಈ ಮೂಲ ಭಾಷೆಯಲ್ಲಿ ಆ್ಯಂಡ್ ದೆನ್ ಮೂಲ ಒಂದು ನಮ್ಮ ಪ್ರಾದೇಶಿಕ ಒಂದು ಏನಿದೆ ಅಲ್ವಾ ಭಾಷೆ, ಅದನ್ನು ಮಾಡ್ತಕ್ಕಂತಹ ಒಂದು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಒಂದು ಎ ಐ ಇದಾಗುತ್ತೆ. ಆ್ಯಂಡ್ ದೆನ್ ಈ ಅಮೆರಿಕ ತಗೊಳ್ಳಿ, ಇಂಗ್ಲೀಷ್ ಭಾಷೆ ಇದೆ, ಆ್ಯಂಡ್ ದೆನ್ ಅವರ ಒಂದು ಸವರಿನ್ ಎ ಐ ಯಾವುದು ಅಂತ ಕೇಳಿದ್ರೆ ಈ ಗೂಗಲ್ ಜೆಮಿನಿ, ಓಕೆ ಜೆಮಿನೈ ಅಂತ ಹೇಳ್ತೀವಿ. ಬಟ್ ನಾವು ಇಂಡಿಯಾದ ಹಾಕಬೇಕಲ್ವಾ, ಯಾಕೆ ನಿಮಗೆ ಯಾವುದರಲ್ಲಿ ಕೊಂಕಣಿಯಲ್ಲಿ ನಿಮ್ಗೆ ಯಾವುದಾದ್ರೂ ಸಿಗುತ್ತಾ? ಕೊಂಕಣಿಯಲ್ಲಿ ನೀವು ಗೂಗಲ್ ಜೆಮಿನಾಗಿ ಏನಾದರೂ ಕೊಂಕಣಿಯಲ್ಲಿ ಏನಾದರೂ ಒಂದು ಹೇಳಿದ್ರೆ ಅದು ನಿಮ್ಮ ಜೊತೆ ಮಾತಾಡಲ್ಲ. ಓಕೆ, ಬಟ್ ಈ ಒಂದು ಸರ್ವಮ್ ಎ ಐ ಏನಿದೆ ಅಲ್ವಾ, ಅದನ್ನೆಲ್ಲ ಸಹ ಮಾತಾಡಬೇಕು ಅಂತ ಟ್ರೈನ ಇದು ಮಾಡ್ತಾ ಇದೆ. ಓಕೆ, ಸೊ ಅದನ್ನು ಸ್ವಲ್ಪ ನೀವು ನೆನಪಿಟ್ಕೊಳ್ಳಿ, ಇದನ್ನು ಸ್ವಲ್ಪ ಕೇಳೋ ಚಾನ್ಸಸ್ ಇರುತ್ತೆ ಇನ್ನು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಫೆಬ್ರವರಿ 4ರ ಕ್ಯಾನ್ಸರ್ ದಿನ, ಅದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಆ ಫೆಬ್ರವರಿ 4ರ ಕ್ಯಾನ್ಸರ್ ದಿನದ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಏನು ಥೀಮ್ ಇದೆ ಗೊತ್ತಾ? ಯುನೈಟೆಡ್ ಬೈ ಯುನಿಕ್ ಅಂತ, ಯುನೈಟೆಡ್ ಬೈ ಯುನಿಕ್ ಅಂತ. ಓಕೆ, ಯುನಿಕ್ಕಿಂದ ನಾವು ಯುನೈಟ್ ಆಗಿದ್ದೀವಿ ಅಂತ ಅದರ ಅರ್ಥ ಇದೆ. ಓಕೆ, ಆ ಒಂದು ಥೀಮಿನೊಂದಿಗೆ ಈ ಒಂದು ವರ್ಷದ ನಾವು ಈ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಿದ್ದೀವಿ. ಯಾವಾಗ ಆಚರಣೆ ಮಾಡ್ತೀವಿ ಸರ್? ಫೆಬ್ರವರಿ 4ಗೆ ಆಚರಣೆ ಮಾಡ್ತೀವಿ. ಓಕೆ, ಫೆಬ್ರವರಿ 4ಗೆ ಆ್ಯಕ್ಚುಲಿ ಇದು ಕ್ಯಾನ್ಸರ್ ಡೇ ಅಲ್ಲ, ಫೆಬ್ರವರಿ 14ಕ್ಕೆ ಆ್ಯಕ್ಚುಲಿ ನಿಜವಾದ ಕ್ಯಾನ್ಸರ್ ಡೇ. ಬಟ್ ಫನ್ನಲ್ಲಿ ನೆನಪಿಟ್ಕೊಳ್ಳಿ, 4 ನೀವು ನೆನಪುಳಿತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಅದನ್ನು ಹೇಳ್ಬೋದು, ಎನರ್ಜಿ ವೀಕ್ ಅಂತ ನೆನಪಿಟ್ಕೊಳ್ಳಿ. ಎನರ್ಜಿ ವೀಕ್ ಯಾವಾಗ ಅಂತಂದರೆ ಜನವರಿಯ ಮಂತ್ನ ಲಾಸ್ಟ್ ವೀಕ್ ಅಂದರೆ ನಾವು ಈ ಒಂದು ಎನರ್ಜಿ ವೀಕ್ ಅಂತ ಆಚರಣೆಯನ್ನು ಮಾಡ್ತೀವಿ. ಓಕೆ, ಸೊ 20ರಿಂದ 27ರವರೆಗೆ ಆಚರಣೆ ಮಾಡಿದ್ದೀವಿ ಈ ವರ್ಷ, ಬಟ್ ಲಾಸ್ಟ್ ವಾರ ಅಂತ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಸಿಷೆಲ್ಸ್ ದೇಶಕ್ಕೆ ನಾವು ಅಂತ ಸಮ್ ಅಮೌಂಟ್ ಎಂತ ಕೊಡ್ತಾ ಇದ್ದೀವಿ ಅವರಿಗೆ. ಓಕೆ, ಮೀನ್ಸ್ ಅವರಿಗೆ ಮಾನವೀಯ ನೆರವನ್ನು ಕೊಡ್ತಾ ಇದ್ದೀವಿ. ಯಾವ ದೇಶಕ್ಕೆ? ಸಿಷೆಲ್ಸ್ ದೇಶಕ್ಕೆ. ಹೆಸರನ್ನ ಅದನ್ನು ಸಹ ನೆನಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳ್ಬೋದು, ಸಿಷೆಲ್ಸ್ ದೇಶದ್ದು. ಓಕೆ, ಆ್ಯಂಡ್ ದೆನ್ ಸಿಷೆಲ್ಸ್ ದೇಶದ ಪ್ರಧಾನಮಂತ್ರಿಯನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಅವರ ಒಂದು ಕರೆನ್ಸಿಯನ್ನು, ಆ್ಯಂಡ್ ದೆನ್ ನೆಕ್ಸ್ಟ್ ಅದು ಯಾವ ಒಂದು ಸಾಗರದಲ್ಲಿ ಕಂಡುಬರುತ್ತೆ, ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತೆ ಸರ್. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಎಂತ ಕೇಳ್ಬೋದು ಅಂದರೆ, ಇವಾಗ ಕರೆಂಟ್ಲಿ T20 ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ಲ, T20 ವರ್ಲ್ಡ್ ಕಪ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾಕೆ ಸರ್ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು? ಲಾಸ್ಟ್ ಫೈನಲಲ್ಲಿ ಯಾರು ಗೆಲ್ತಾರೆ ಆ್ಯಂಡ್ ದೆನ್ ಯಾರು ಸೋಲ್ತಾರೆ, ಸೊ ಅದನ್ನು ನೋಡಿಕೊಂಡ್ರೆ ಸಾಕಾಗಲ್ವಾ? ಇಲ್ಲ, ಯಾಕೆಂದರೆ ಈ T20 ವರ್ಲ್ಡ್ ಕಪ್ ಏನಿದೆ ಅಲ್ವಾ, 10th ಎಡಿಷನ್ ಆಗಿದೆ. ಇದು 9th ಎಡಿಷನ್ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶ. ಫಸ್ಟ್ ಎಡಿಷನ್ ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶ. ಓಕೆ, ಬಟ್ ಇವಾಗ 10th ಎಡಿಷನ್ ನಡೀತದೆ ಅಲ್ವಾ, ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ರೆ
ಇಂಡಿಯಾ ಆ್ಯಂಡ್ ದೆನ್ ಶ್ರೀಲಂಕಾ ಅಂತ ಹೇಳ್ತೀವಿ. ಯಾಕೆ ಸರ್ ಶ್ರೀಲಂಕಾ ಸಹ ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಈ ನಮ್ಮ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದು ನ್ಯೂಟ್ರಲ್ ವೆನ್ಯೂ ಬೇಕಾಗಿತ್ತು. ಸೊ ಅದಕ್ಕೆ ನ್ಯೂಟ್ರಲ್ ವೆನ್ಯೂ ಯಾವುದಾಗಿದೆ, ಈ ಒಂದು ಶ್ರೀಲಂಕಾ ಅಂತ ಹೇಳ್ತೇವೆ. ಓಕೆ, ಸೊ ಪಾಕಿಸ್ತಾನ ಎಲ್ಲ ಮ್ಯಾಚ್ಗಳನ್ನು ಶ್ರೀಲಂಕಾದಲ್ಲಿ ಆಡ್ತದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಪಾಕಿಸ್ತಾನ ಏನಾದರೂ ಫೈನಲ್ಗೆ ಬಂದರೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಆಡ್ತಕ್ಕಂತಹ ಮ್ಯಾಚ್ ಈ ಒಂದು ಶ್ರೀಲಂಕಾದಲ್ಲೇ ಇರ್ತದೆ ಆಲ್ಮೋಸ್ಟ್. ಓಕೆ, ಅದನ್ನು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ಅವ್ರು ಏನಾದರೂ ಬರಲಿಲ್ಲ, ಇಲ್ಲಾಂದರೆ ನಾವು ಸಹ ಹೋಗಲಿಲ್ಲ ಅಂತ ಕೇಳಿದ್ರೆ, ಸೊ ಅದು ಇರೋದು ಎಲ್ಲಿ ಅಂತಂದರೆ ಈ ಒಂದು ಗುಜರಾತ್ನ ಮೋಟೆರಾ ಸ್ಟೇಡಿಯಮಲ್ಲಿ. ಸರಿನಾ? ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವರ್ಷ ನೇಪಾಳ ತಂಡ ಏನಿದೆ ಅಲ್ವಾ, ಸಖತ್ತಾಗಿ ಆಡ್ತಾ ಇದೆ. ಸೊ ನೇಪಾಳ ತಂಡವನ್ನು ಸ್ವಲ್ಪ ನೀವು ಫೋಕಸ್ ಮಾಡ್ಕೊಳ್ಳಿ. ಅದರ ಕ್ಯಾಪ್ಟನ್ ಯಾರಿದ್ದಾರೆ, ಆ್ಯಂಡ್ ದೆನ್ ಏನೇನು ಸಂಬಂಧ ಇದೆ ಈ ಒಂದು ನೇಪಾಳದ್ದು ಆ್ಯಂಡ್ ದೆನ್ ಕ್ರಿಕೆಟ್ಗೆ. ಸರಿನಾ? ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಅದು ನಿಮಗೆ ಕೇಳ್ಬೋದು. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ ಫೆಬ್ರವರಿ 11 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 20 ಪ್ರಶ್ನೆಗಳ ಒಂದು ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.